ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಶಿವರಾಮೇಗೌಡರು ಹೇಳ್ತಾರೆ, ನಾನು ಮಂತ್ರಿಯಾಗಿ ಕಾನೂನಿಗೆ ಗೌರವ ಕೊಡ್ತೀನಿ, ಆದರೆ ನನ್ನ ಮಗನ ಕರ್ಕೊಂಬರೋ ಗಂಟ ನಾನು ಇಲ್ಲೇ ಇರ್ತೀನಿ. ಅಲ್ಲಿ ಏನೇ ಆದ್ರೂ ಅರ್ಧ ಗಂಟೆಗೊಂದ್ಸಲ ನನಗೆ ವಿಷಯನ ಮುಟ್ಟಿಸ್ತಾ ಇರಬೇಕು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಫಾರೆಸ್ಟ್ ಆಫೀಸರ್ ಹೇಳ್ತಾರೆ, ಓಕೆ ಸರ್, ನಾವು ಅವಾಗವಾಗ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಗೋಕುಲ್ 2 ಟೀಮ್ನ ಅರೇಂಜ್ ಮಾಡ್ಕೊಂಡು ಈಗಲೇ ಸರ್ಚಿಂಗ್ ಆಪರೇಷನ್ ಶುರು ಮಾಡೋಣ ಅಂತ ಹೇಳ್ತಾರೆ. ನಾವಿನ್ನ ಬರ್ತೀವಿ ಅಂತ ಹೇಳಿ ಫಾರೆಸ್ಟ್ ಆಫೀಸರ್ ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ಭದ್ರಾ ಅವರು ಕಾಡಲ್ಲೆಲ್ಲ ರೌಂಡ್ ಹಾಕೊಂಡು, ಅಲ್ಲ ನಾನ್ಯಾಕೆ ಅಷ್ಟೊಂದು ಹೂವಿನ ಬಗ್ಗೆ ತಲೆ ಕೆಡಿಸ್ಕೊಂಡಿದೀನಿ, ಏನೇ ಆದ್ರೂ ಸಂಜೆ ಗಂಟ ಆ ಹೂವು ನನ್ನ ಕಣ್ಣಿಗೆ ಬೀಳದೆ ಇದ್ರೆ ಸಾಕು, ಆಮೇಲೆ ಆ ಹೂವು ಒಂದು ಸಿಕ್ಬಿಟ್ರೆ ಹಾಗೆ ಮಾತಾಡ್ಕೊಂಡು ಕಾಲ್ ಜಾರಿ ಮೇಲಿಂದ ಕೆಳಗಡೆ ಬಿದ್ದು ಎಚ್ಚರ ತಪ್ಪಿ ಮಲ್ಕೊಂಡ್ಬಿಡ್ತಾರೆ ಭದ್ರಾ ಅವರು. ಈ ಕಡೆ ಭಾಗೀರಥಿ ಅಜ್ಜಿಗೆ ಕ್ವಾಟ್ಲೆ ಅವ್ರು ಹೇಳ್ತಾರೆ, ಅಲ್ಲ ಅಮ್ಮಮ್ಮ, ನೀವು ಮಾವಯ್ಯನವ್ರ ಕೂಟ ಹೋಗಿದ್ರೆ ಆಗ್ತಾ ಇರ್ಲಿಲ್ವೇ, ಅಲ್ಲಿ ಹೆಂಗದೆ ಅಂತ ನೋಡ್ಕೊಂಬರ್ಬೋದಾಗಿತ್ತು ತಾನೇ. ಲೇ, ವಯಸ್ಸಾದ್ಮ್ಯಾಕೆ ಹಂಗೆಲ್ಲ ಸಿಕ್ಕ ಕಡೆಗೆಲ್ಲ ಹೋಗ್ಬಾರ್ದು, ಸಿಕ್ಕದ್ದನ್ನೆಲ್ಲ ತಿನ್ಬಾರ್ದು ಅಂತ ಭಾಗೀರಥಿ ಅವ್ರು ಹೇಳ್ತಾರೆ. ಮೊದ್ಲೇ ನನಗೆ ಹುಷಾರಿಲ್ಲ, ಅಲ್ಲಿ ಹೋಗಿ ಸ್ವಲ್ಪ ಆದ್ರೂ ವ್ಯತ್ಯಾಸ ಆದ್ರೆ ಅವ್ರಿಗೆ ನೆಮ್ಮದಿ ಇರಕ್ಕಿಲ್ಲ, ಅದಕ್ಕೆ ರಾಮ ಕೃಷ್ಣ ಅಂತ ಇಲ್ಲೇ ಇದ್ರೆ ಒಳ್ಳೇದು ಅಂತ ಭಾಗೀರಥಿ ಅವರು ಹೇಳ್ತಾರೆ. ಈ ಕಡೆ ಚಂಪಾ ಅವರು ಗಾಬರಿಯಿಂದ ಬಂದ್ಬಿಟ್ಟು, ಅಮ್ಮಮ್ಮ, ದೊಡ್ಡಮಾವ ಅವರು ಊರಿಗೆ ಹೋಗಿದಾರಲ್ವೇ, ಅಲ್ಲಿ ಭದ್ರಣ್ಣ ಕಾಡಲ್ಲೆಲ್ಲೋ ತಪ್ಪಿಸ್ಕೊಂಡ್ಬಿಟ್ಟವ್ರೆ, ಹಂಗಂತ ಟಿವಿಲಿ ಬರ್ತಾ ಇದೆ ಅಂತ ಚಂಪಾ ಅವ್ರು ಹೇಳ್ತಾರೆ. ಭಾಗೀರಥಿ ಅವರು ಗಾಬರಿಯಿಂದ ಏನ್ ಹೇಳ್ತಾ ಇದೀಯೇ ಅಂತ ಕೇಳಿದಾಗ ಚಂಪಾ ಅವ್ರು ಹೇಳ್ತಾರೆ, ಹೌದು ಅಮ್ಮಮ್ಮ, ಟಿವಿಯಲ್ಲಿ ನ್ಯೂಸ್ನಾಗ ಬರ್ತಾ ಇದೆ ಅಂತ ಹೇಳ್ತಾರೆ. ಈ ವಿಷಯನ ಕೇಳಿದ ತಕ್ಷಣ ಈಶ್ವರಿ ಅವರು ಹಾಗೆ ಚಿತ್ರ ಅವರು ಒಳೊಳಗೆ ಖುಷಿ ಪಡ್ತಾ ಇರ್ತಾರೆ. ಆಗ ಭಾಗೀರಥಿ ಅವರು, ಅಯ್ಯಯ್ಯೋ, ಇದೇನ್ ಗ್ರಾಚಾರ ಬಂತಪ್ಪ, ಲೇ ಕ್ವಾಟ್ಲೆ ಟಿವಿ ಹಾಕ್ಲಾ. ನ್ಯೂಸ್ ಅಲ್ಲಿ ಹೇಳ್ತಾರೆ, ಬ್ರೇಕಿಂಗ್ ನ್ಯೂಸ್, ಮಂತ್ರಿ ಶಿವರಾಮಗೌಡರ ಮಗ ಭದ್ರೇಗೌಡರು ಆನೆಹಳ್ಳಿ ಗ್ರಾಮದಲ್ಲಿ ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕುಟುಂಬ ಸಮೇತರಾಗಿ ಆನೆಹಳ್ಳಿ ಗ್ರಾಮಕ್ಕೆ ಮಂತ್ರಿ ಶಿವರಾಮೇಗೌಡರು ಭೇಟಿ ನೀಡಿದ್ರು. ಆನೆಹಳ್ಳಿಯ ಚಿಕ್ಕುದೇವಿ ಪುರಾತನ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಸ್ಥಾನದ ಪಕ್ಕದ ದಟ್ಟ ಅರಣ್ಯದಲ್ಲಿ ಭದ್ರೇಗೌಡರು ನಾಪತ್ತೆಯಾಗಿದ್ದಾರೆ ಅಂತ ಸುದ್ದಿ ಬಂದಿದೆ. ಸದ್ಯಕ್ಕೆ ಪೊಲೀಸ್ ಇಲಾಖೆ ಹಾಗೆ ಅರಣ್ಯ ಇಲಾಖೆ ಕಾರ್ಯಾಚರಣೆಯಲ್ಲಿ ಮುಂದುವರಿದಿದ್ದಾರೆ ಅಂತ ಟಿವಿ ನ್ಯೂಸ್ ಅಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಭಾಗೀರಥಿಯವರು, ಅಯ್ಯೋ ದೇವ್ರೇ, ಇದ್ಯಾಕಪ್ಪ ಒಂದ್ರ ಮೇಲೆ ಒಂದ್ ಕಷ್ಟ ಕೊಡ್ತಾ ಇದೀಯಾ, ಭದ್ರ ಯಾಕೆ ಕಾಡಿಗೆ ಹೋದ ಅಂತ ಹೇಳ್ತಾ ಇರ್ತಾರೆ. ಅಲ್ಲ ಅತ್ತೆ, ಈಟೆಲ್ಲ ಆಗದೆ, ಅಕ್ಕ ಆಗ್ಲಿ ಭಾವ ಆಗ್ಲಿ ಒಂದ್ ಫೋನ್ ಮಾಡಿ ಹೇಳ್ಬೇಕು ಅನ್ನೋದು ಗೊತ್ತಾಗಕ್ಕಿಲ್ವೇ ಅಂತ ಈಶ್ವರಿ ಅವ್ರು ಕೇಳಿದಾಗ ಭಾಗೀರಥಿ ಅವ್ರು ಹೇಳ್ತಾರೆ, ಲೇ ಕ್ವಾಟ್ಲೆ, ಒಂದ್ ಫೋನ್ ಮಾಡಿ ಕೇಳಲಾ. ಕ್ವಾಟ್ಲೆ ಅವರು ಫೋನ್ ಮಾಡ್ತಾರೆ. ಈ ಕಡೆ ಮೋಹನ್ ಅವರು ಫೋನ್ ರಿಂಗ್ ಆದ ತಕ್ಷಣ ಶಾಕ್ ಆಗ್ಬಿಡ್ತಾರೆ. ಶಿವರಾಮೇಗೌಡರು ಹೇಳ್ತಾರೆ, ಯಾರು ಮೋಹನ ಅಂತ ಕೇಳಿದಾಗ ಅತ್ತೆ ಫೋನ್ ಮಾಡ್ತವ್ರಿ ಅಂತ ಮೋಹನ್ ಅವ್ರು ಹೇಳ್ತಾರೆ. ತೆಗೆದು ಮಾತಾಡು ಅಂತ ಶಿವರಾಮೇಗೌಡರು ಹೇಳಿದಾಗ, ಹಂಗಲ್ಲರಿ, ಅವ್ರು ಟಿವಿ ನೋಡ್ಬಿಟ್ಟು ಫೋನ್ ಮಾಡಿರಂಗವ್ರೆ, ಮೊದ್ಲೇ ಗಾಬರಿ ಮಾಡ್ಕೊಂಡಿರ್ತಾರೆ, ನೀವೇ ಮಾತಾಡಿ ಅಂತ ಮೋಹನ್ ಅವ್ರು ಹೇಳ್ತಾರೆ. ಅಜ್ಜವ್ವ ತಗೋ, ಮಾವಯ್ಯ ಮಾತಾಡ್ತಾ ಇದ್ದಾರೆ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಅವ್ವ ಮಾತಾಡವ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಏನಪ್ಪ ಶಿವರಾಮ, ಟಿವಿಲಿ ಏನೇನೋ ಹೇಳ್ತವ್ರೆ, ಅದೆಲ್ಲ ದಿಟ್ವೆ, ಈಗ ನನ್ನ ಮೊಮ್ಮಗ ಎಲ್ಲಿದ್ದಾನು ಹೇಗಿದ್ದಾನು ಅಂತ ಭಾಗೀರಥಿ ಅವ್ರು ಕೇಳಿದಾಗ, ಅವ್ವ ನೀನ್ ಗಾಬರಿ ಮಾಡ್ಕೋಬೇಡ, ಪೊಲೀಸ್ನವರು ಫಾರೆಸ್ಟ್ನವರು ಹುಡುಕ್ತವ್ರೆ, ಅವನಿಗೇನು ಆಗಿರೋದಿಲ್ಲ, ನೀನು ಧೈರ್ಯವಾಗಿರು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಯ್ಯೋ, ಇಂಥ ಟೈಮಲ್ಲಿ ಎಂತ ಕೆಲಸ ಮಾಡ್ಕೊಂಡವನೆ, ಅವನೊಬ್ಬನ್ನೇ ಯಾಕಪ್ಪ ಕಾಡಿಗೆ ಕಳ್ಸಿದ್ರಿ ಅಂತ ಭಾಗೀರಥಿ ಅವ್ರು ಕೇಳ್ತಾರೆ. ಹುಷಾರು ಅಂತ ನಾನು ಏಟ್ ಹೇಳಿದ್ರು ಕೇಳಕ್ಕಿಲ್ಲ, ಈಗ ಹಿಂಗ್ ಮಾಡ್ಕೊಂಡವನೆ, ಅವ್ವ ನಮ್ಮ ಭದ್ರನಿಗೆ ಏನೂ ಆಗಕ್ಕಿಲ್ಲ, ದ್ಯಾವ್ರ ಅವನೇ ಎಲ್ಲ ಕಡೆ ಹುಡುಕ್ತಾವ್ರೆ, ಆದಷ್ಟು ಬೇಗ ಸಿಗ್ತಾನೆ, ನೀನು ಧೈರ್ಯವಾಗಿರು ಅಂತ ಹೇಳಿದ್ನಲ್ಲ, ನೋಡು ವಿಷಯ ಗೊತ್ತಾದ್ಮೇಲೆ ನಾನೇ ಫೋನ್ ಮಾಡ್ತೀನಿ ಅಂತ ಶಿವರಾಮೇಗೌಡರು ಹೇಳಿದಾಗ ಭಾಗೀರಥಿ ಅವ್ರು ಹೇಳ್ತಾರೆ, ನಿನ್ನ ಫೋನ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಕಣಪ್ಪ, ಬಿರ್ನೆ ಮಾಡ್ಬಿಡು, ಅವ್ರಿಗೆ ಹೇಳ್ಬಿಡು, ಹೆಂಗಾರ ಮಾಡಿ ನನ್ನ ಮೊಮ್ಮಗನ ಹುಡುಕ್ಸು ಅಂತ ಹೇಳ್ತಾರೆ. ಫೋನ್ ಕಟ್ ಆದ ತಕ್ಷಣ ಭಾಗೀರಥಿಯವರು, ತಾಯಿ ಹುಲ್ಕೇರಮ್ಮ, ನನ್ನ ಮೊಮ್ಮಗನಿಗೆ ಏನು ಆಗದೆ ಇರೋಂಗೆ ಜೋಪಾನವಾಗಿ ಮನೆಗೆ ಬರೋ ಹಂಗ್ ಮಾಡವ ಅಂತ ದೇವಿ ಹತ್ರ ಬೇಡ್ಕೋತಾರೆ ಭಾಗೀರಥಿಯವರು. ಈ ಕಡೆ ಈಶ್ವರಿ ಅವರು ಒಳೊಳಗೆ ಖುಷಿ ಪಡ್ತಲ್ಲೇ, ಶಿವರಾಮೇಗೌಡ, ಅಲ್ಲಿಗೆ ಹೋಗಿ ಬರೀ ಅಧಿಕಾರ ಕಳ್ಕಂತೀಯಾ ಅಂತ ಅನ್ಕೊಂಡಿದ್ದೆ, ನಿನ್ ಮಗನ್ ಕಳ್ಕೊಂಡಿದ್ಯಾ ಅನ್ನೋ ಖುಷಿ ವಿಷಯ ಗೊತ್ತಾಗಿದ್ದೆ ಈಗ. ಈಟು ದಿನ ನಾನು ಯಾವ ವಿಷಯಕ್ಕೋಸ್ಕರ ಕಾಯ್ತಾ ಇದ್ನೋ ಅದು ನನ್ ಕಿವಿಗೆ ಬಿತ್ತು, ಈಗ ನನಗೆ ನೆಮ್ಮದಿ ಕಾಣು ಅಂತ ಹೇಳ್ಕೊತಾರೆ. ಈ ಕಡೆ ಮೇಲಿಂದ ಬಿದ್ದಿರೋ ಭದ್ರನ್ಗೆ ಎಚ್ಚರ ಆಗುತ್ತೆ. ಎಲ್ಲಿದ್ದೀನಿ, ಇಟ್ವಾಗ್ಲೂ ನಾನು ಭೂಮಿ ಮೇಲಿದ್ದೀನೋ ಇಲ್ಲ ಗಿಡ ಮರ ಎಲ್ಲ ಕಾಣ್ತವೆ ಅನ್ಮೇಕೆ ನಾನು ಕಾಡೊಳಗೆ ಇದೀನಿ ಅನ್ನಂಗಾಯ್ತು, ಬಿದ್ದು ಉಳ್ಕೊಂಡನಾಗ ಪಾತಾಳಕ್ಕೆ ಹೋಗ್ಬಿಡ್ತೀನೇನೋ ಅನ್ಕೊಂಡಿದ್ದೆ, ನಮ್ಮಪ್ಪ ದ್ಯಾವ್ರ ಕಾಪಾಡ್ದ ಅಂತ ಅನ್ಸ್ತದೆ,
ಭದ್ರ ಅವರು ಎದ್ದೇಳಕ್ಕೆ ಅಂತ ನೋಡ್ತಾ ಇರ್ತಾರೆ. ಎದ್ದೇಳಕ್ಕಾಗೋದಿಲ್ಲ. ಇದೇನಪ್ಪ ಇದು, ಕಾಲಿಗೆ ಸರಿಯಾಗಿ ಪೆಟ್ಟು ಬಿದ್ದಂಗೆ ಅನಿಸ್ತದೆ. ಹಾಗೋ ಹೀಗೋ ಮಾಡಿ ಎದ್ದೇಳ್ತಾರೆ. ಆಗ ಇದೇನಿದು, ತಲೆಯೆಲ್ಲ ಗಿರ್ಕಿ ಹೊಡಿತಾ ಇದೆಯಲ್ಲ. ಅಯ್ಯೋ ಶಿವನೇ, ಒಂದ್ ಹೆಜ್ಜೆನೂ ಮಡಗಕ್ಕಾಗ್ತಾ ಇಲ್ವಲ್ಲ, ಏನ್ ಮಾಡೋದೀಗ ಅಂತ ನಿಧಾನವಾಗಿ ನಡ್ಕೊಂಡು ಹೋಗ್ತಾರೆ ಭದ್ರ ಅವರು. ಈ ಕಡೆ ಈಶ್ವರಿ ಅವ್ರನ್ನ ತೋರಿಸ್ತಾರೆ. ಲೇ ಭದ್ರ, ನನ್ನ ಮಗ ಒಳ್ಳೆ ಬುದ್ಧಿ ಕಲಿಬೇಕಂದ್ರೆ ಹಟ್ಟಿಯಿಂದ ಆಚೆಗಿರ್ಬೇಕು ಅಂತ ಹೇಳ್ತೀಯಲ್ಲ, ನೋಡ್ತಾ ಇರು ನಿನ್ ಮರ್ವಾದ್ಯನ 3 ಕಾಸಿಗೆ ಹೆಂಗ್ ಹರಾಜಾಗ್ತೀನಿ ಅಂತ. ಆಗ ಈಶ್ವರಿ ಅವರು ಶಿವರಾಮೇಗೌಡರ ಎದುರಾಳಿಗೆ ಕಾಲ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಇದೇನ್ ತಾಯಿ, ಈ ಅಪರೂಪಕ್ಕೆ ನನ್ನನ್ನು ನೆನ್ಪು ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಾಗ ಈಶ್ವರಿ ಅವರು ಹೇಳ್ತಾರೆ, ನೀವು ಶಿವರಾಮೇಗೌಡರನ್ನ ಸೋಲ್ಸಿದಾನಲ್ಲ, ಅವನ ಮೇಲೆ ಸೇಡ್ ತೀರ್ಸ್ಕೋಬೇಕು ಅನ್ನೋ ಉದ್ದೇಶ ನಿನ್ಗಿಲ್ವಾ ಅಂತ ಕೇಳ್ತಾರೆ. ನನ್ನ ರಾಜಕೀಯದ ಗುರಿನ ಹಾಳು ಮಾಡಿರೋ ಅವನಿಗೆ ಸೇಡ್ ತೀರ್ಸ್ಕೊಳಕ್ಕೆ ಯಾರಿಗೆ ತಾನೇ ಆಸೆ ಇರಲ್ಲ ಹೇಳಿ ಅಂತ ಹೇಳ್ತಾರೆ. ನಾನು ಅಂತ ಅವಕಾಶಕ್ಕೆ ಕಾಯ್ತಾ ಇದ್ದೀನಿ, ಅದಕ್ಕೆ ನಾನ್ ನಿಮ್ಗೊಂದು ಸುವರ್ಣ ಅವಕಾಶ ಕೊಡ್ತಾ ಇದ್ದೀನಿ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಹೌದಾ, ಏನಮ್ಮ ಅದು ಅಂತ ವಿರೋಧಿ ಕೇಳ್ತಾರೆ. ನಿಮ್ಮ ವಿರೋಧಿ ಶಿವರಾಮೇಗೌಡ ಸಂಸಾರ ಸಮೇತ ಹಳ್ಳಿಗೆ ಹೋಗೋವ್ನೆ. ಇರೋ ವಿಷಯನೆಲ್ಲ ಶೇರ್ ಮಾಡ್ತಾರೆ ಈಶ್ವರಿ ಅವರು. ಆಗ ಆ ವಿರೋಧಿ ಹೇಳ್ತಾರೆ, ಅಲ್ಲ ತಾಯಿ, ನಾನು ಕಾಡ್ಗೆ ಹೋಗಿ ಅವ್ರ ಮಗನ್ನ ಹುಡ್ಕೊಡ್ಲಿ ಅಂತ ಕೇಳ್ತಾರೆ. ನೀವು ಯಾಕೆ ಸೋತ್ರಿ ಅಂತ ನನಗೀಗ ಅರ್ಥ ಆಯ್ತು ಬಿಡಿ. ನಾನೊಂದು ದಿಟ ಹೇಳ, ನಿಜವಾಗ್ಲೂ ನೀವು ರಾಜಕೀಯಕ್ಕೆ ಲಾಯಕ್ಕೆ ಅಲ್ಲ ಹಾಗಂತ ಈಶ್ವರಿ ಅವರು ಹೇಳಿದಾಗ ಆ ವಿರೋಧಿ ಹೇಳ್ತಾರೆ, ಏನ್ ತಾಯಿ ಹಿಂಗೆ ಹೇಳಿದ್ರಲ್ಲ, ಮತ್ತಿನ್ನೇನು, ರಾಜಕೀಯ ಅಂದ್ರೆ ಪ್ರತಿಯೊಂದು ಅವಕಾಶನೂ ಬಳಸ್ಕೊಳ್ಳೋದು, ಅಂದ್ರೆ ನಮ್ಮ್ಯಾಗ ಬೀಳೋ ಕಲ್ಲನ್ನೇ ಗದ್ಗೆ ಏರೋ ಮೆಟ್ಲು ಮಾಡ್ಕೋಬೇಕು ಹಾಗಂತ ಈಶ್ವರಿ ಅವರು ಹೇಳಿದಾಗ ಅವ್ರ ವಿರೋಧಿ ಹೇಳ್ತಾರೆ, ನೀವು ಏನು ಹೇಳ್ತಾ ಇದ್ದೀರಂತ ನನಗೆ ಅರ್ಥ ಆಗ್ತಾ ಇಲ್ಲ ತಾಯಿ, ಬಿಡಿಸಿ ಹೇಳಿ ಅಂತ ಹೇಳ್ತಾರೆ. ನೋಡಿ, ಈಗ ಶಿವರಾಮೇಗೌಡನ ಮಗ ಕಾಡ್ಗೋಗೋನೆ, ನೀವು ಯಾಕೆ ಅದನ್ನೇ ಅಸ್ತ್ರ ಮಾಡ್ಕೋಬಾರ್ದು? ನ್ಯೂಸ್ ಚಾನಲ್ಗಳಲ್ಲಿ ಅವನು ಗಾಂಜಾ ಸೊಪ್ಪು ಹುಡ್ಕೊಂಡು ಹೋಗೋನೆ ಅಂತ ಗುಲ್ಲೆಬ್ಬಿಸ್ಬಿಡಿ ಅಂತ ಈಶ್ವರಿ ಅವರು ಹೇಳ್ತಾರೆ. ಅಂದ್ರೆ ಅವನಿಗೆ ಗಾಂಜಾ ಹೊಡೆಯೋ ಅಭ್ಯಾಸ ಇದ್ದದೆ ಅಂತ ವಿರೋಧಿಗಳು ಕೇಳ್ತಾರೆ. ಅವನು ಶಿವರಾಮೇಗೌಡನ ಮಗ, ಅವರಿಗೆ ಅಂತ ಅಭ್ಯಾಸ ಇರ್ತದೆ, ಅವ್ರಿಗಿರೋ ಹುಚ್ಚು ಒಂದೇ, ಜನಗಳಿಗೆ ಒಳ್ಳೇದ್ ಮಾಡ್ಬೇಕನ್ನೋದು ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಅಲ್ಲ, ಅಂತವನ ಬಗ್ಗೆ ಸುಳ್ಳು ಸುದ್ದಿ ಹಬ್ಸಿದ್ರೆ ಜನ ನಂಬರೇ ಅಂತ ಆ ವ್ಯಕ್ತಿ ಕೇಳ್ತಾರೆ. ಅದೇ ಸುಳ್ಳನ್ನ 100 ಕಿತ ಹೇಳಿದ್ರೆ ಅದೇ ಸತ್ಯ ಆಯ್ತದೆ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ರಾಜಕೀಯಕ್ಕೆ ಮೊದಲೇ ಪಾಠವೇ ಅದು. ವಿರೋಧ ಪಕ್ಷದಲ್ಲಿ ಇದ್ದೀರಾ, ಅವನಲ್ಲಿ ಹೆಂಗೋದ ಯಾಕೋದ ಅಂತ ಜನಗಳನ್ನ ಪ್ರಶ್ನೆ ಕೇಳಿ. ಈ ಗಾಂಜದ ವಿಷಯವ ವಿಧಾನಸೌಧದಲ್ಲಿ ಬಿಟ್ಬಿಡಿ, ಆಗ ನ್ಯೂಸ್ ಚಾನಲ್ ಅವರು ಟಿವಿನಾಗೆ 24 ಗಂಟೆ ಅದನ್ನೇ ಹಾಕಿ ನೀವ್ ಹೇಳಿರೋ ಸುಳ್ಳೆ ನಿಜ ಮಾಡ್ಬಿಡ್ತಾರೆ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಅಲ್ಲ, ಹಿಂಗ್ ಹೇಳ್ತೀನಂತ ತಪ್ಪು ತಿಳ್ಕೊಬೇಡಿ, ಮೀಡಿಯಾದವ್ರ ಪರಿಚಯ ತಮ್ಗೇನ್ ಕಮ್ಮಿನೇ ಅಂತ ಆ ವ್ಯಕ್ತಿ ಕೇಳ್ತಾರೆ. ಅಂದ್ಮ್ಯಾಗೆ ನೀವೇ ಆ ಕೆಲ್ಸನ ಮಾಡ್ಬೋದಾಗಿತ್ತಲ್ಲ ಅಂತ ಹೇಳ್ತಾರೆ. ಅಯ್ಯೋ, ನಾನ್ ಮಾಡೋದಕ್ಕೂ ವಿರೋಧ ಪಕ್ಷದವ್ರು ಮಾಡೋದಕ್ಕೂ ಶಾನೆ ವ್ಯತ್ಯಾಸ ಅದೇ. ನೀವು ಬರೀ ಆರೋಪ ಮಾಡೋದಲ್ಲ, ಇದನ್ನೇ ನೀವು ಮುಂದಿಟ್ಕೊಂಡು ರಾಜ್ಯದ ಮುಂದೆ ಧರಣಿ ಮಾಡ್ಬೋದು, ರಾಜಕೀಯವಾಗಿ ಇದನ್ನ ಸಂದ ಬಳಸ್ಕೋಬೋದಲ್ವೇ ಅಂತ ಈಶ್ವರಿ ಅವ್ರು ಹೇಳ್ಕೊಡ್ತಾರೆ. ಹೆಂಗಾರ ಮಾಡಿ ಇದನ್ನ ಶಿವರಾಮೇಗೌಡನ್ನ ಬುಡುಕ್ಕಿಟ್ಟು ಅವನನ್ನ ರಾಜೀನಾಮೆ ಕೊಡಂಗೆ ಮಾಡ್ಬಿಡು ಅಂತ ಹೇಳ್ತಾರೆ. ಆಗ ಈ ವಿಷಯನೆಲ್ಲ ಕೇಳಿದ ಆ ವ್ಯಕ್ತಿ ಬೆಟ್ಟಯ್ಯ ಹೇಳ್ತಾನೆ, ಬಿಡಿ, ಇಷ್ಟೆಲ್ಲ ಹೇಳಿದ್ರಲ್ಲ, ಈ ವಿಷಯನ ಇಲ್ಲಿ ತಗೊಂಡು ಹೋಗ್ತೀನಿ, ನೋಡ್ತಾ ಇರಿ ಅಂತ ಹೇಳ್ತಾರೆ. ನನ್ನ ಮಗನ್ನ ಆಚೆಗೆ ಹಾಕಿ ನೀವೆಲ್ಲ ನೆಮ್ಮದಿಯಾಗಿರ್ತೀರಾ ಅಂದ್ರೆ ಅದು ನಿಮ್ ಭ್ರಮೆ. ಈಶ್ವರಿ ಶಾಂತವಾಗಿದ್ರಷ್ಟೇ ನಿಮಗೆ ನೆಮ್ಮದಿ. ಅವಳ ತಲೆ ಕೆಡಿಸಿದ್ರೆ ನಿಮ್ ಬಾಳಲ್ಲಿ ಬಿರುಗಾಳಿನೇ ಎಬ್ಬಿಸ್ತಾಳೆ ಅಂತ ಈಶ್ವರಿ ಅವ್ರು ಮಾತಾಡ್ಕೋತಾರೆ. ಈ ಕಡೆ ಚೆಲುವರಾಜು ರತ್ನ ಎಲ್ಲಿ ಅನ್ಕೊಂಡು ಬರ್ತಾ ಇರ್ಬೇಕಾದ್ರೆ ರತ್ನಮ್ಮ ಅವ್ರು ಹೇಳ್ತಾರೆ, ಯಾಕೆ ಹಿಂಗ್ ದಿಗ್ಲು ಬೀಳ್ತಾ ಇದ್ದೀರಾ, ರಿಮೋಟ್ ಎಲ್ಲಿ ಅಂದೆ ಅಂತ ಚೆಲುವರಾಜ್ ಕೇಳಿದಾಗ ರತ್ನ ಅವ್ರು ಹೇಳ್ತಾರೆ, ಏನಾಯ್ತು ಅಂದೆ ಅಂತ ಕೇಳ್ತಾರೆ. ಎಲ್ಲಿ ಮಡಗಿದೀಯವ ರಿಮೋಟ್, ಫಸ್ಟ್ ಅದು ಕೊಡು ಅಂತ ಚೆಲುವರಾಜ್ ಹೇಳ್ತಾರೆ. ವಿದ್ಯಾಜ್ಜಿ ಹೇಳ್ತಾರೆ, ಅಯ್ಯೋ ಅದು ಏನಾಯ್ತು ಅಂತ ಅವಳು ಕೇಳ್ತಾನೆ ಇದ್ದಾಳೆ, ನೀನು ಹುಡ್ಕೋದ್ ಬಿಟ್ಟು ಅದೇನು ಅಂತ ಹೇಳು ಅಂತ ಹೇಳ್ತಾರೆ. ಅಯ್ಯೋ, ಪೂಜೆಗೆ ಹೋಗಿದ್ರಲ್ಲ ಬೀಗ್ರ ಮನೆಯವರು, ಅಲ್ಲಿ ಅದ್ಯಾವುದೋ ಊರಲ್ಲಿ ತಪ್ಪಿಸ್ಕೊಂಡ್ಬಿಟ್ಟವ್ರೆ ಅಂತ ಟಿವಿಲಿ ಬರ್ತಾ ಇದೆ ಅಂತ ಚೆಲುವರಾಜ್ ಹೇಳ್ತಾರೆ. ಈ ಕಡೆ ಟಿವಿನ ಹಾಕಿದಾಗ ನ್ಯೂಸ್ ಚಾನಲ್ ಅಲ್ಲಿ ಹೇಳ್ತಾರೆ, ಕುಟುಂಬ ಸಮೇತರಾಗಿ ಆಣೆಹಳ್ಳಿಗೆ ಆಗಮಿಸಿದ್ದ ಕುಟುಂಬಸ್ಥರು ಭದ್ರೇಗೌಡ ಹೋಗಿದ್ದೆಲ್ಲಿಗೆ, ನಿಜಕ್ಕೂ ಗಾಂಜಾ ವ್ಯಸನಿಯ ಮಂತ್ರಿಗಳ ಮಗ ನಾಪತ್ತೆ ಹಿಂದೆ ಯಾವ ರಹಸ್ಯ ಅಡಗಿದೆ ಅಂತ ಟಿವಿಲಿ ತೋರಿಸ್ತಾ ಇರ್ಬೇಕಾದ್ರೆ ರತ್ನ ಅವರು ಶಾಕ್ ಆಗ್ಬಿಟ್ಟು ಕೇಳ್ತಾರೆ, ಏನಯ್ಯ ಇದು, ಅಳಿಯಂದ್ರ ಬಗ್ಗೆ ಬಾಯಿಗೆ ಬಂದಂಗೆಲ್ಲ ಹೇಳ್ತಾ ಇದ್ದಾರೆ, ಅಲ್ಲ ಇವ್ರ ಹೊಟ್ಟೆಗೆ ಅನ್ನ ತಿಂದರೋ ಬೇರೆ ಏನಾದ್ರೂ ತಿಂದರೋ ಅಂತ ಚೆಲುವರಾಜ್ ಕೇಳ್ತಾರೆ. ಸತ್ಯ ಏನು ಅಂತ ತಿಳ್ಕೊಳ್ದೆ ಮನ್ಸಿಗೆ ಬಂದಂಗೆಲ್ಲ ಸುಳ್ಳು ಹೇಳ್ತಾ ಇದಾರಲ್ಲ, ಪಾಪ ಅಳಿಯಂದ್ರು ಬಂಗಾರದಂತವ್ರು, ಅವರಿಗೆ ಒಂದೇ ಒಂದ್ ಕೆಟ್ಟ ಅಭ್ಯಾಸನೂ ಇಲ್ಲ, ಅಂತವ್ರ ಮೇಲೆ ಇಂಥ ಆರೋಪ ಹೊರಿಸ್ತಾರೆ ನೋಡು ಅಂತ ಚೆಲುವರಾಜ್ ಹೇಳ್ತಾರೆ. ಅಲ್ಲ ಕಣಯ್ಯ, ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ಸಕ್ಕೆ ದೇವ್ರ ಹತ್ರ ಹೋದ್ರೆ ಇಂಥ ಅನಾಹುತ ಆಗದೆ ಅಂತ ರತ್ನವ್ರು ಹೇಳ್ತಾರೆ. ಅದು ಅಲ್ಲದೆ ಟಿವಿಲಿ ಏನೇನೋ ಹೇಳ್ತಾ ಇದಾರೆ, ನನಗೆ ಶಾನೆ ದಿಗ್ಲಾಯ್ತಾ ಇದೆ ಅಂತ ರತ್ನ ಅವ್ರು ಬೇಸರ ಪಟ್ಕೋತಾರೆ. ಆಗ ವಿದ್ಯಾ ಅಜ್ಜಿ ಹೇಳ್ತಾರೆ, ಅಯ್ಯೋ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಯ್ತದೆ,
ಯಾರು ಏನಾದರೂ ಅಂದ್ಕೊಳ್ಳಿ, ನೀವು ತಲೆ ಕೆಡಿಸ್ಕೋಬೇಡಿ. ನಮ್ಮ ಮೊಮ್ಮಗ ಏನು ಅಂತ ನಮಗೆ ಗೊತ್ತದೆ, ಅಷ್ಟು ಸಾಕು ಅಂತ ಹೇಳ್ತಾರೆ. ಆದ್ರೂ ಆ ದೇವ್ರು ಯಾಕೆ ಹಿಂಗೆ ನಮಗೆ ಪರೀಕ್ಷೆ ಮಾಡೋಣ ಅಂತ ರತ್ನವ್ರು ಹೇಳ್ತಾರೆ. ಈ ಕಡೆ ಭದ್ರವರು ಮತ್ತೆ ಕಾಡಲ್ಲಿ ನಿಧಾನವಾಗಿ ನಡ್ಕೊಂಡ್ ಬರ್ಬೇಕಾದ್ರೆ ಬಿಸಿಲಿಗೆ ತಲೆ ಸುತ್ತ ಬಂದು ಮತ್ತೆ ಬಿದ್ದ್ಬಿಡ್ತಾರೆ. ಒಂದ್ ಕಡೆ ಫಾರೆಸ್ಟ್ ಆಫೀಸರ್ ಹೇಳ್ತಾರೆ, ಭದ್ರೇಗೌಡ್ರೆ, ನಾವು ನಿಮಗೆ ಕೂಗ್ತಾ ಇರೋದು ಕೇಳಿಸ್ತಾ ಇದೀಯಾ? ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಿಮ್ಮನ್ನ ಹುಡುಕ್ತಾ ಇದ್ದೀವಿ. ಭದ್ರೇಗೌಡ್ರೆ, ನಾವು ಮಾತಾಡ್ತಾ ಇರೋದು ನಿಮಗೆ ಕೇಳಿಸ್ತಾ ಇದೆಯಾ ಅಂತ ಫಾರೆಸ್ಟ್ ಆಫೀಸರು ಮೈಕಲ್ಲಿ ಚೀರಿ ಚೀರಿ ಹೇಳ್ತಾ ಇರ್ತಾರೆ. ಅಭಿಷೇಕ್ ಹೆಲಿಕಾಪ್ಟರ್ ಆರಿಸಿ ಹಾಗೆ ಹುಡುಕ್ತಾ ಇರ್ತಾರೆ. ಈ ಕಡೆ ನೋಡಿದರೆ ಭದ್ರ ಅವರಿಗೆ ಇದ್ದಕ್ಕಿದ್ದಂಗೆ ಎಚ್ಚರ ಆಗ್ಬಿಡುತ್ತೆ. ಎಚ್ಚರ ಆಗಿದ ತಕ್ಷಣ ಆನೆ ಅವನ ಎದುರುಗಡೆ ನಿಂತಿರುತ್ತೆ. ಅದನ್ನು ನೋಡಿ ಗಾಬರಿ ಒಳಗಾಗ್ತಾರೆ ಭದ್ರೇಗೌಡರು. ಮತ್ತೆ ಫಾರೆಸ್ಟ್ ಆಫೀಸರ್ ಅನ್ವೆಸ್ಟ್ಮೆಂಟ್ ಮಾಡ್ತಾರೆ. ಭದ್ರೇಗೌಡ್ರೆ, ನಾವು ಮಾತಾಡ್ತಾ ಇರೋದು ನಿಮಗೆ ಕೇಳಿಸ್ತಾ ಇದೆಯಾ? ರಿಯಾಕ್ಟ್ ಮಾಡಿ ಅಂತ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಭದ್ರೇಗೌಡರು ತುಂಬಾ ಹೆದರ್ಕೊಂತ ಇರ್ತಾರೆ. ಆನೆ ಅವ್ರ ಸುತ್ತಾಗ್ತಾ ಇರುತ್ತೆ. ಭದ್ರೇಗೌಡ್ರನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇರುತ್ತೆ ಆನೆ. ಭದ್ರೇಗೌಡರು ಓಡ್ತಾ ಇರ್ತಾರೆ ಹೆದರ್ಕೊಂಡು. ಈ ಕಡೆ ಅಡವಿ ಸ್ವಾಮಿಗಳ ಹತ್ರ ಮೋಹನ್ ಅವರು ಎಲ್ರು ಬಂದಿರ್ತಾರೆ. ಕಂಟಕದ ದಾರಿ ಸಂಕಟದ ದಿನ ಅಂತ ಹೇಳಿದ್ದೆಲ್ಲ ನೆನ್ಪು ಮಾಡ್ಕೊಂತಾರೆ ಮೋಹನ್ ಅವರು. ಅಲ್ಲಿ ನೋಡಿ ಗುಡಿತಾವ ಇದ್ರಲ್ಲ ಸ್ವಾಮೀಜಿ, ಅವ್ರು ಇಲ್ಲಿ ಬಂದವ್ರೆ ಅಂತ ಮೋಹನ್ ಅವ್ರು ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ, ಅವ್ರ್ಯಾಕೆ ಇಲ್ಲಿಗೆ ಬಂದವರು ಅಂತ ಹೇಳ್ತಾರೆ. ಬನ್ನಿ ಅವ್ರ ತಾವನೇ ಹೋಗಿ ಕೇಳುವ ಅಂತ ಹೇಳ್ತಾರೆ ಮೋಹನ್ ಅವರು. ನಮಸ್ಕಾರ ಸ್ವಾಮಿಗಳೇ ಅಂತ ಶಿವರಾಮೇಗೌಡರು ಹೇಳಿದಾಗ ಅಡವಿ ಸ್ವಾಮಿಗಳು ಹೇಳ್ತಾರೆ, ಎಚ್ಚರಿಕೆ ಕಡೆಗಾಣಿಸಿದಾಗ ಕೈ ಹಿಡಿಯುವುದೇ ಅನಾಹುತ. ಹೌದು ಸ್ವಾಮಿ, ನೀವು ಹೇಳಿದ್ಮೇಲೂ ನಾವು ಎಚ್ಚರ ತಪ್ಪಾರ್ದು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅದರಿಂದನೇ ಇಂಥ ಅನಾಹುತ ಆಗಿರೋದು ನಾನು ಒಪ್ಕೋತೀನಿ. ಉಗ್ರ ಏನು ಸಾಮಾನ್ಯದವನಲ್ಲ, ಅವನು ಉಗ್ರ ರೂಪಿ. ಅವನ ಕೈಯಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಅಂತ ಅಡವಿ ಸ್ವಾಮಿಗಳು ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ, ಹಂಗೆ ಹೇಳ್ಬೇಡಿ ಸ್ವಾಮಿಗಳೇ, ನನ್ನ ಮಗ ಇಲ್ಲದೆ ಇದ್ರೆ ನಾನು ಬದುಕಿರಕ್ಕಿಲ್ಲ ಅಂತ ಹೇಳ್ತಾರೆ. ಹಕ್ಕಿ ಹತ್ರ ಹೋದ್ಮೇಲೆ ಗುರಿ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಹೆಂಡತಿ ತಾಳಿ ಭಾಗ್ಯನೇ ಗಂಡನಿಗೆ ಜೀವ ಉಳಿಸೋ ಶಕ್ತಿ. ಅವನ ಹೆಂಡತಿ ತಾಳಿ ಭಾಗ್ಯ ನೀನು ಮಾಡಿರೋ ಪುಣ್ಯನೇ ಕಾಯ್ಬೇಕು ಅಂತ ಅಡವಿ ಸ್ವಾಮಿಗಳು ಹೇಳ್ತಾರೆ. ಇನ್ನೇನಿದ್ರು ಆ ದೇವಿ ಆಟ ಅವಳ ಇಚ್ಛೆಯಂತೆ ನಡೆಯುವುದು ಅಂತ ಹೇಳ್ತಾರೆ ಅಡವಿ ಸ್ವಾಮಿಗಳು. ಈ ಕಡೆ ನ್ಯೂಸ್ ಚಾನಲ್ ಅವರು ಬರ್ತಾರೆ. ಸರ್, ನಿಮ್ಮ ಮಗನ ಬಗ್ಗೆ ತಿಳ್ಕೊಳಕ್ಕೆ ಇಡೀ ರಾಜ್ಯವೇ ಕಾಯ್ತಾ ಇದೆ. ಪ್ಲೀಸ್ ನಮಗೆ ಕ್ಲಾರಿಟಿ ಕೊಡ್ಬೋದಾ ಅಂತ ಕೇಳ್ತಾರೆ. ನಿಮ್ಮ ಮಗ ಕಾಡೊಳಗೆ ಹೋಗಿ ಮಿಸ್ ಆಗಿದ್ದಾರೆ. ಅವ್ರಿಗೋಸ್ಕರ ಸರ್ಚಿಂಗ್ ಆಪರೇಷನ್ ನಡೀತಾ ಇದೆ ಅಂತ ಸುದ್ದಿ ಆಗ್ತಾ ಇದೆ. ಇದು ನಿಜನಾ ಅಂತ ಕೇಳ್ತಾರೆ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಹೌದು ನಿಜ. ನನ್ನ ಮಗ ಸುರಕ್ಷಿತವಾಗಿ ಬರಬೇಕು ಅಂತ ನಾವು ಆ ದೇವ್ರ ಹತ್ರ ಬೇಡ್ಕೋತಾ ಇದ್ದೀವಿ. ಹಾಗಿದ್ರೆ ನಿಮ್ಮ ಮಗ ಯಾವ ಕಾರಣಕ್ಕೋಸ್ಕರ ಕಾಡೊಳಗೆ ಹೋಗಿದ್ರಂತ ನಿಮಗೆ ಗೊತ್ತಾ? ನನ್ನ ಮಗನಿಗೆ ದೇವ್ರ ಮೇಲೆ ಹೊಸಿ ನಂಬಿಕೆ ಜಾಸ್ತಿ. ಹಾಗಾಗಿ ಯಾವುದೋ ಒಂದು ನಂಬಿಕೆ ಮೇಲೆ ಅವ್ನು ಕಾಡೊಳಗೆ ಹೋಗಿದ್ದಾನೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ನ್ಯೂಸ್ ಚಾನಲ್ ಹೇಳ್ತಾ ಇದ್ದಾರೆ, ನೀವು ಹಿಂಗೆ ಹೇಳ್ತಾ ಇದ್ದೀರಾ, ನಿಮ್ಮ ಮಗನಿಗೆ ಗಾಂಜಾ ತಗೊಳ್ಳೋ ಅಭ್ಯಾಸ ಇತ್ತು, ಅದಕ್ಕೋಸ್ಕರ ಕಾಡೊಳಗೆ ಹೋಗಿದ್ದಾನೆ ಅಂತ ಸುದ್ದಿ ಹಬ್ಬಿದೆ ಅಂತ ಹೇಳ್ತಾರೆ. ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಕೊಡೋ ಅವಶ್ಯಕತೆ ನನಗಿಲ್ಲ. ನನ್ನ ಮಗನಿಗೆ ಯಾವುದೇ ದುರಭ್ಯಾಸ ಇಲ್ಲ ಅನ್ನೋದು ಸತ್ಯ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇದೆಲ್ಲ ನಮ್ಮ ಶತ್ರುಗಳು, ವಿರೋಧಿ ಪಕ್ಷಿಗಳು ಹಬ್ಬಿಸ್ತಾ ಇರೋ ಸುಳ್ಳು ಅಂತ ಹೇಳ್ತಾರೆ ಶಿವರಾಮೇಗೌಡರು. ನಿಮ್ಮ ಮಾತನ್ನ ನಿಜ ಅಂತ ಒಪ್ಕೊಳ್ಳೋದಾದ್ರೆ ನಿಮ್ಮ ಮಗ ಕಾಡೊಳಗೆ ಯಾಕೆ ಹೋಗಿದ್ದಾರೆ ಅಂತ ಮತ್ತೆ ಕ್ವಶನ್ ಮಾಡ್ತಾರೆ ನ್ಯೂಸ್ ಚಾನಲ್ ಅವರು. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.